ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಸ್ಟಾರ್ ಸುಧಾ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನಂತೂ ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಇವಾಗ ಯಶವಂತಪುರ ಸ್ಟೇಷನಲ್ಲಿ ಇದ್ದೀನಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಇವತ್ತು ಯಾವ ವಾರ ಅಂದರೆ ಶನಿವಾರ ಹೋಗ್ತಾ ಇದ್ದೀವಿ. ಭಾನುವಾರ ಒಂದು ಫಂಕ್ಷನ್ ಇದೆ. ಸೊ ಫಂಕ್ಷನ್ಗೋಸ್ಕರ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಈ ಫಂಕ್ಷನ್ ತುಂಬ ಎಂಜಾಯ್ ಮಾಡ್ತೀವಿ. ಹಾಗೆ ನನಗಂತೂ ತುಂಬ ಇಷ್ಟವಾಗಿರೋ ಈ ಫಂಕ್ಷನ್. ಸೊ ಹಾಗಾಗಿ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮೂರಿಗೆ ಹೇಗೆ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಈಗ ವಿಡಿಯೋನ ಸ್ಟಾಪ್ ಮಾಡಿ ನಮ್ಮೂರಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫೈನಲ್ ಆಗಿ ನಮ್ಮೂರಿಗೆ ರೀಚ್ ಆದ್ವಿ. ಜಸ್ಟ್ ನಾನು ಸ್ಟೇಷನಲ್ಲಿರೋದು ಮಾತ್ರ ನಿಮಗೆ ವಿಡಿಯೋ ಹಾಕಿದ್ದು, ಪೂರ್ತಿ ವಿಡಿಯೋನ ನಾನು ಹಾಕಿಲ್ಲ. ಇವಾಗ ಈ ತೇರು ಇದೆಯಲ್ಲ, ತೇರು ರೈಟಲ್ಲಿ ನಮ್ಮ ಮನೆ ಇದೆ. ಬನ್ನಿ, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಗೆ ಬಂದೆ. ನಿನ್ನೆ ದಿನವೇ ನಾನು ಬಂದಿರೋದು. ಸೊ ಇವಾಗ ವಿಡಿಯೋನ ಹಾಕ್ತಾ ಇದ್ದೀನಿ. ಅದು ನನ್ನ ಸಿಸ್ಟರ್, ಅವಳದೇ ಇವತ್ತು ಎಂಗೇಜ್ಮೆಂಟ್. ಸೊ ಹಾಗಾಗಿ ನಮ್ಮೂರಿಗೆ ಬಂದಿದ್ದೀನಿ. ನೋಡಿ, ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಇವತ್ತೇ ಎಂಗೇಜ್ಮೆಂಟ್ ಇರೋದು. ಸೊ ನಾನು ಶನಿವಾರನೇ ಬಂದಿದ್ದೀನಿ ಆಲ್ರೆಡಿ. ಇವತ್ತು ಎಂಗೇಜ್ಮೆಂಟ್ ಇದೆ. ಸೊ ಹೊರಗಡೆ ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಟೈಮ್ ಎಷ್ಟಾಗಿದೆ ಅಂದರೆ 8 ಗಂಟೆ ಆಗಿದೆ. ಇವಾಗ ಟಿಫನ್ ರೆಡಿ ಮಾಡ್ಕೋತಾ ಇದ್ದಾರೆ. ಇವಳು ನನ್ನ ಲಾಸ್ಟ್ನೇ ತಂಗಿ. ನನಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ರುಬ್ಕೊಡಿ ಅಂತ ಹೇಳಿದ್ರು, ರುಬ್ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಕುತ್ಕೊಂಡಿದ್ದಾಳೆ. ನೋಡಿ, ಹಾಯ್ 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 ಮೇಡಮ್ಮ, ಹಾಯ್. ಇವಾಗ ನಮ್ಮ ಕಾಕನ ಮಗಳು ಬರ್ತಾಳೆ. ನೋಡಿ, ಹಾಯ್ ಹಾಯ್ ಮಾಡಲೆ, ಹಾಯ್. ಅವಳು ಯಾರು ಅಂತ ಕೇಳ್ತಾ ಇದ್ದಾಳೆ. ಸುಮ್ಮನೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅವ್ಳಿಗೆ ಗೊತ್ತೇ ಇಲ್ಲ. ಇವಾಗ ಗಂಡಿನ ಕಡೆಯವರು ಬರ್ತಾರೆ. ಹುಡುಗಿಗೆ ಬೇಗ ರೆಡಿ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ನನ್ನ ತಂಗಿಗೆ ರೆಡಿ ಮಾಡೋಕ್ಕೆ ನಾನು ಹೋದೆ. ನನ್ನ ತಂಗಿಗೆ ಒಂದೇ ಅಲ್ಲ, ಫುಲ್ ನಮ್ಮನೇಲಿ ಎಷ್ಟು ಜನ ಇರ್ತಾರೋ ಇದುವರೆಗೂ ಎಲ್ರಿಗೂ ಜಡೆ ಹಾಕೋದು ನಾನೇ. ಹಾಗೆ ಮೇಕಪ್ ಸಮಯ ನಾನೇ ಮಾಡ್ತೀನಿ. ಸೊ ಹಾಗಾಗಿ ನಿಮಗೂ ಕೂಡ ಮೇಕಪ್ ನಾನು ಮಾಡೋದು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೋಡಿ, ನನ್ನ ತಂಗಿಗೆ ಜಡೆ ಹಾಕೋ, ಬೇಗ ರೆಡಿ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಬೇಗ ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ತುಂಬ ಅಂದರೆ ಚೆನ್ನಾಗಿರೋ ಡಿಸೈನ್ ಆದರೆ ಫುಲ್ಲು ಗ್ರ್ಯಾಂಡಾಗಿ ಜಡೆನ ಹಾಕಬೇಕು ಅಂದ್ಕೊಂಡೆ. ಬಟ್ ಅವಳು ಯಾವಾಗಲೂ ಸಿಂಪಲ್ಲಾಗೇ ಇರೋದು. ಬೇಡ, ನನಗೆ ಫುಲ್ ಗ್ರ್ಯಾಂಡಾಗಿ ಮಾಡಬೇಡ, ತುಂಬ ಸಿಂಪಲ್ಲಾಗಿ ರೆಡಿ ಮಾಡು, ಸಿಂಪಲ್ಲಾಗೆ ಜಡೆ ಹಾಕು ಸಾಕು ನನಗೆ ಅಂತ ಹೇಳಿದ್ಲು. ಸೊ ಹಾಗಾಗಿ ಸಿಂಪಲ್ಲಾಗಿರೋ ಜಡೆನ ನಾನು ಹಾಕ್ತಾಯಿದ್ದೀನಿ. ನೋಡಿ, ನನಗೆ ಆಲ್ರೆಡಿ ಹಾಕಿ ರೂಢ ಇದೆಯಲ್ವ. ಸೊ ಹಾಗಾಗಿ ಸ್ಪೀಡಾಗಿ ಹಾಕ್ತಾಯಿದ್ದೀನಿ. ತುಂಬ ನೀಟಾಗಿ ಅಂದರೆ ತುಂಬ ನೀಟಾಗಿ ಬಂತು ಜಡೆ ಕೂಡ. ನಾನು ಕೂಡ ಅದೇ ಥರ ಹಾಕೋಬೇಕು ಅಂತ ಅಂದ್ಕೊಂಡೆ. ಸೊ ಆಗಲಿಲ್ಲ. ಫಂಕ್ಷನ್ ಅಲ್ವಾ, ಅವಳಿಗೆ ರೆಡಿ ಮಾಡೋಷ್ಟಕ್ಕೆ ಟೈಮ್ ಆಗೋಗಿತ್ತು. ನನಗೆ ರೆಡಿ ಆಗೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ನನಗೆ ಸುಮ್ಮನೆ ಸಿಂಪಲ್ಲಾಗಿ ನಾನು ರೆಡಿ ಆದೆ. ಮೊದಲು ಇಂಪಾರ್ಟೆಂಟ್ ಇವಳಿಗಲ್ವಾ. ಸೊ ಹಾಗಾಗಿ ಫಸ್ಟು ಅವಳಿಗೆ ರೆಡಿ ಮಾಡಿದ್ವಿ, ಆಮೇಲೆ ನಮ್ಮದು ನೋಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ವಿ. ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಹಿಂದೆ ಸರಿ ನೀನು ಅಡ್ಡಾಡ ಬಂದ ಅವಳಿಗೆ ಸಿಂಪಲಾಗಿ ಹಾಕ್ಬೇಕಂತೆ, ಫುಲ್ ಗ್ರ್ಯಾಂಡ್ ಬೇಡವಂತೆ. ಅವಳು ಸಿಂಪಲ್ಲಾಗಿ ಹಾಕಂತೂ ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ. ಎಲ್ಲಿ ಬಿಡು, ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಫುಲ್ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ. ಆಯಿತು ಬಿಡು, ಸಿಂಪಲ್ಲಾಗಿ ಹಾಕ್ತಾಯಿದ್ದೆ. ನೋಡಿ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗೆ ಜಡೆ ಹಾಕಬೇಕಂತೆ ಅವಳಿಗೆ, ಗ್ರ್ಯಾಂಡಾಗಿ ಬೇಡವಂತೆ. ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿ ನಾನು ಜಡೆ ಹಾಕ್ತಾಯಿದ್ದೀನಿ. ಫೈನಲಾಗಿ ಇವಳು ಜಡೆ ಹಾಕಿದ್ಮೇಲೆ ನಮ್ಮ ಅಕ್ಕನ ಮಗಳು ನನಗೂ ಕೂಡ ಅಂತ ಜಗಳ ಆಡ್ತಾ ಇದ್ದಾಳೆ. ಕೇಳಿಸ್ತಾ ಇದೆ ಏನೋ ಗೊತ್ತಿಲ್ಲ. ನೋಡಿ, ಜಡೆ ಹಾಕಿದಾಯ್ತು. ಇವಾಗ ಮೇಕಪ್ ಮಾಡ್ತೀನಿ. ಸೀರೆ ಆಲ್ರೆಡಿ ಸಿಂಪಲ್ಲಾಗಿ ಉಡಿಸಿದೆ, ಅದೇನಲ್ಲ ನಾನು. ನೋಡಿ, ಸಿಂಪಲ್ಲಾಗಿ ಆ ಲಿಫ್ಟಿಗೆ ಹಚ್ತಾ ಇದ್ದೀನಿ. ಹಚ್ಚಬೇಡ ಅಂತ ಹೇಳ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಮೇಕಪ್ ಮಾಡು ಅಂತ ಹೇಳಿದ್ರು.
ಮೇಕಪ್ ಮಾಡ್ತಾಯಿದ್ದೆ. ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅವಳದು ಆವಾಗಲೇ ಹೇಳಿದ್ನಲ್ಲ, ನಾನು ಒಂಚೂರು ಏನಾದರೂ ಹಚ್ತಾಯಿದ್ರೆ ಅದು ಹಚ್ಬೇಡ ಅದು ಹಚ್ಬೇಡ ಈ ಥರ ಹೇಳ್ತಾಯಿದ್ರು. ಸುಮ್ಮನೆ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದ್ದಾಳೆ ನಮ್ಮ ಹುಡುಗಿ ನೋಡಿ. ಹೊರಗಡೆ ಎಲ್ಲ ಆಲ್ರೆಡಿ ಗಂಡಿನ ಕಡೆಯವ್ರು ಬಂದಿದ್ದಾರೆ, ಮಾಡ್ತಾಯಿದ್ದಾರೆ. ಹಾಯ್ ಮಾಡು, ಹಾಯ್ ಅಮ್ಮ, ಹಾಯ್ ಹಾಯ್ ನೋಡಿ. ಎಲ್ಲರೂ ಆಲ್ರೆಡಿ ಬಂದಿದ್ದಾರೆ. ಇದು ನನ್ನ ದೊಡ್ಡಮ್ಮ ನೋಡಿ, ಅಲ್ಲಿ ದೂರದಲ್ಲಿ ನಿಂತಿದ್ದಾರೆ ನಮ್ಮ ಮಾಮಂದರು. ಇದು ನನ್ನ ದೊಡ್ಡ ಅಕ್ಕ, ನನ್ನ ಮಗಳು, ಇದು ನನ್ನ ಸಿಸ್ಟರ್, ಸ್ಮಾಲ್ ಸಿಸ್ಟರ್. ಎಲ್ಲರೂ ಇದ್ದಾರೆ ನೋಡಿ, ಹಾಯ್ ಮಾಡ್ತಾಯಿದ್ದಾರೆ. ಹಾಯ್ ಮಾಡಿ, ಹಾಯ್ ಹಾಯ್ ಎಲ್ಲರೂ ಹಾಯ್ ಮಾಡ್ತಾಯಿದ್ದಾರೆ. ಇಲ್ಲಿ ಎಲ್ಲ ಹಿರಿಯರು ಸೇರಿ ಏನೋ ಮಾಡ್ತಾಯಿದ್ದಾರೆ, ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ಸುಮ್ಮನೆ ನೋಡ್ತಾ ಇರ್ಬೇಕು ನಾವು ಎಲ್ಲ. ಸುಮ್ಮನೆ ನೋಡ್ತಾ ಇದ್ದೀನಿ ನಾನು ಕೂಡ ನೋಡಿ. ನಮ್ಮ ದೊಡ್ಡ ಮಾಮನ ಕರೆದ್ರು, ಹೋದರು ಅವರು. ಏನೋ ಡಿಸ್ಕಸ್ ಮಾಡ್ತಾಯಿದ್ದಾರೆ, ಅದೆಲ್ಲ ನಮಗೆ ಗೊತ್ತಾಗಲ್ಲ. ಅದು ಏನಂತ ನಾವು ಹೇಳೋಕ್ಕೂ ಆಗಲ್ಲ. ಹಿರಿಯರು ಮಾತುಕತೆ ಮಾಡ್ತಾಯಿದ್ದಾರೆ. ಈ ಕಡೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಸೇರಿ ಏನೋ ಮಾಡ್ತಾಯಿದ್ದಾರೆ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಾನು. ಎಲ್ಲಿಗೆ ಹೋಗ್ತಾ ಇದೆಯಾ? ಆಯ್ತು ಹೋಗೋ, ಹುಡುಗಿನ ಕರ್ಕೊಂಡು ಬಾ ಅಂತ ಹೇಳಿದ್ರು ನೋಡಿ. ಹುಡುಗಿನ ಕರ್ಕೊಂಡು ಬಂದರು. ಹುಡುಗಿ ಹೋಗ್ತಾ ಇದ್ದಾಳೆ ನೋಡಿ. ನಾನು ರೆಡಿ ಮಾಡಿ ಜಡಪಟ್ಟೆ ಹಾಕಿ ಸಿಂಪಲ್ಲಾಗಿ ಸೀರೆ ಉಡಿಸಿದ್ದೀವಿ. ನನಗೆ ಹೆಂಗೆ ಗೊತ್ತೋ ಆ ಥರ ನಾನು ಅವಳನ್ನು ರೆಡಿ ಮಾಡಿದ್ದೀನಿ, ಆ ಥರ ನಕ್ಲೆಸ್ ಹಾಕಿದ್ದೀನಿ. ಈಗ ನಿಮಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ಅವಳನ್ನ ರೆಡಿ ಮಾಡಿದ್ದೀನಿ. ಹೋದ್ಲು, ಅಲ್ಲಿ ಹಿರಿಯರೆಲ್ಲ ಏನೋ ಹೇಳ್ತಾಯಿದ್ರೆ ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕಲ್ವಾ. ಸೊ ಹಾಗಾಗಿ ನೋಡಿ, ನಮ್ಮ ಮನೇಲಿ ನಡೀತಾ ಇರೋ ಫಂಕ್ಷನ್ ಇದು. ಈ ಫಂಕ್ಷನ್ ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ನಮ್ಮನೆ ಫಂಕ್ಷನ್ನು ಅಲ್ವಾ. ಸೊ ನೀವು ಕೂಡ ನೋಡಲಿ, ಒಂದು ಫಂಕ್ಷನ್ ಅಂದರೆ ಹೇಗಿರುತ್ತೆ. ನಾವು ಬಡ ಜನರು, ಬಡ ಕುಟುಂಬದಿಂದ ಬಂದವರು, ನಮ್ಮ ಬಡ ಕುಟುಂಬದಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದು ನಿಮಗೂ ಕೂಡ ನಾವು ತೋರಿಸ್ಬೇಕಲ್ವಾ. ಸೊ ನೀವು ಕೂಡ ಎಂಜಾಯ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ. ಹುಡುಗನ ಕಡೆಯವ್ರಿಗೆ ಏನೇನು ಕೊಡಬೇಕು ಪದ್ಧತಿ ಪ್ರಕಾರ ಅದನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲ ಸುಮ್ಮನೆ ನೋಡ್ತಾ ಇದ್ದೀವಿ. ಇದೆಲ್ಲ ನೋಡಿದಾಗ ನನಗೆ ಒಂಥರ ಫೀಲ್ ಆಯಿತು. ಸೊ ಯಾಕಂದರೆ ನನ್ನ ಮ್ಯಾರೇಜ್ ಈ ಥರ ಆಗಲಿಲ್ಲ. ಸೊ ನನ್ನ ಹಣೆ ಬರ ಅನ್ನೋಕ್ಕೆ, ನನ್ನ ಹಣೆ ಬರಲ್ಲ, ಅದು ನಾನಾಗೆ ಮಾಡ್ಕೊಂಡಿದ್ದು. ಹಣೆ ಬರ ಅಂದರೆ ತಪ್ಪಾಗುತ್ತೆ. ಸೊ ನಮ್ಮ ಲೈಫ್ಗೆ ನಾವೇ ಅಲ್ಲ ಹೊಣೆ. ನಮ್ಮ ಲೈಫಲ್ಲಿ ನೀವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಯೋಚನೆ ತುಂಬ ಮುಖ್ಯವಾಗಿರುತ್ತೆ. ಯಾವುದೇ ನಿರ್ಧಾರನ ನಾವು ನಮಗೆ ಮುಂದಿನ ಪೀಳಿಗೆಗೆ, ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗಿರಬೇಕು, ಆ ಥರ ನಿರ್ಧಾರನ ತಗೊಳ್ಳೇಬೇಕು. ಇದು ನಮ್ಮಲ್ಲಿ ನಡೀತಾ ಇರೋ ಮೊದಲನೇ ಫಂಕ್ಷನ್ ಅಂತ ಅಂದ್ಕೊತೀನಿ. ಅಂದರೆ ಮೊದಲೇ ಫಂಕ್ಷನ್ ಅಂತಂದರೆ ಇವಾಗ ಹುಡುಗಿನ ಕರ್ಕೊಂಡು ಬಾ ಅಂತ ಹೇಳಿದ್ರು ನೋಡಿ. ಹುಡುಗಿನ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾಯಿದ್ವಿ. ಸಾರಿ, ಹುಡುಗಿನ ರೆಡಿ ಮಾಡಿದ್ದು ನಾವು, ಹುಡುಗನ ನಮ್ಗೆ ಗೊತ್ತಿಲ್ಲ ನೋಡಿ. ಹುಡುಗಿನ ಕುಂದಿರ್ಸಿದ್ವಿ, ಹೊರಗಡೆ ಕರ್ಕೊಂಡ್ಬಂದ್ವಿ. ತುಂಬ ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು, ಬಟ್ ಏನೇನೋ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಬಟ್ ಇದೆಲ್ಲ ನಮಗೆ ನಿಮಗೂ ಕೂಡ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಇವಾಗ ಸೀರೆ ಉಡಿಸಿದ್ವಲ್ವಾ, ಆ ಸೀರೆ ಮೊದಲು ಅವರೇ ಕೊಟ್ಟಿದ್ದು, ಅದು ದೊಡ್ಡ ಕಾರ್ಯ ಅಂತೆ. ಇವಾಗ ಉಡಿಸಿ ಮತ್ತೆ ಉಡಿತಂಬ್ತಾ ಇದ್ದಾರೆ. ಇದು ಚಿಕ್ಕ ಕಾರ್ಯ ಅಂತೆ. ದೊಡ್ಡ ಕಾರ್ಯ ಚಿಕ್ಕ ಕಾರ್ಯ ಅಂತ ಮಾಡ್ತಾರೆ. ದೊಡ್ಡ ಕಾರ್ಯದ ಸೀರೆನ ಉಡಿಸಿದ್ದೀವಿ, ಚಿಕ್ಕ ಕಾರ್ಯ ಸೀರೆನ ಅವ್ರು ಕೊಡ್ತಾ ಇದ್ದಾರೆ ನೋಡಿ. ಏನೋ ಉಡಿ ತುಂಬ್ತಾ ಇದ್ದಾರೆ. ವಾಯ್ಸ್ ಕೇಳಿಸ್ತಾ ಇದೆ ಅನ್ಕೋತಾ ಇದ್ದೀನಿ ನಿಮಗೂ ಕೂಡ. ನಮ್ರತ ಈ ಕಡೆ ಬಾಮ್ಮ.
ಕಡೆ ಬಾ. ನೇಹ ಎಲ್ಲಿ? ಎಲ್ಲಿದ್ದಾಳೆ ನೇಹ? ಗೊತ್ತಿಲ್ಲ ಚಿಕ್ಕಿ. ಎಲ್ಲಿದ್ದಾಳೆ ನೇಹ? ಅವರಮ್ಮ ಇಲ್ಲೇ ಅಲ್ಲ, ನಿಮ್ಮವ್ವ ಇಲ್ಲೇ ಅಲ್ಲ. ನೇಹ ಎಲ್ಲಿ? ನಾನು ನೋಡಿಲ್ಲ. ನೇಹ ಇಲ್ಲದ ನೋಡ್ಕೊಂಬ. ಅವ್ರ ಮಮ್ಮಿ ಮುಂದೆ ಮುಂದೆ ಮಾಡ್ತಾ ಇದ್ದಾರೆ. ನನ್ನ ಪುಟ್ಟ ಮಗು ಎಲ್ಲಿ ಹೋಗೈತೋ ಏನೋ ನೋಡಿ. ಹುಡುಗ ಹುಡುಗಿ ಹಾರ ಬದಲಾಯಿಸ್ತಾ ಇದ್ದಾರೆ. ಎಲ್ಲರೂ ಕ್ಲಾಪ್ಸ್ ಹಾಕಿ. ಎಲ್ಲರೂ ಕ್ಲಾಪ್ಸ್ ಹಾಕಿ. ಹುಡುಗ ಹುಡುಗಿ ಹಾಕ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಕೂಡ. ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಲ್ವಾ. ನಾವೆಲ್ಲ ಬಡ ಕುಟುಂಬದವರು ಸಿಂಪಲ್ಲಾಗಿ ಮನೆ ಮುಂದೆ ಮಾಡ್ತೀವಿ. ದೊಡ್ಡ ದೊಡ್ಡ ಚೌಟ್ರಿಗಳೆಲ್ಲ ಇದೆಯಲ್ಲ ಚೌಟ್ರಿ ನೋಡಿ. ನಮ್ಮ ಸಣ್ಣ ಪುಟ್ಟ ಮಗು ಕುಂತೈತೆ. ನಮ್ಮಪ್ಪನ ಮಗಳು ಸಣ್ಣವಳು. ಚಿಕ್ಕಿ ಅಂದರೆ ಬಿದ್ದು ಸಾಯ್ತಾಳೆ. ಚಿಕ್ಕಿ 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 ಯಾವಾಗಲೂ ಚಿಕ್ಕಿ ಹಿಂದೆ ಇರ್ತಾಳೆ. ಚಿಕ್ಕಿ ಅಂದರೆ ಅಷ್ಟು ಪಂಚಪ್ರಾಣ ನೋಡಿ. ಚಿಕ್ಕಿ ಪಕ್ಕನೇ ಕೂತ್ಕೊಂಡಿದ್ದಾಳೆ ಇವಾಗೂ ಕೂಡ. ಫೈನಲ್ ಆಗಿ ಇಲ್ಲಿ ಏನೇನೋ ಮಾಡ್ತಾಯಿದ್ದಾರೆ. ಆರತಿ ಮಾಡಿ ಗುಡಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಅಕ್ಕ ಅಂದರು ಎಲ್ಲರೂ ಆರತಿ ಮಾಡ್ತಾಯಿದ್ದಾರೆ. ಆರತಿ ಮಾಡಿ ಎಲ್ಲರೂ ಫೋಟೋನ ತೆಗೆಸ್ಕೊಂಡ್ರು. ಎಲ್ಲರದ್ದು ಇದು ನಮ್ಮ ಅತ್ತೆ ಇದು ನಮ್ಮ ಅಕ್ಕನ ಮಗಳು. ಎಲ್ಲರೂ ಕೂಡ ಆರತಿ ಮಾಡಿ ಫೋಟೋನ ತೆಗೆಸ್ಕೊಂಡ್ರು. ಇದು ನಮ್ಮ ಪಿಳ್ಳೆ, ಚಿಕ್ಕ ಪಿಳ್ಳೆ, ಅವ್ಳದ್ದು ಕೂಡ ಫೋಟೋ ತೆಗೆದ್ವಿ. ಫೈನಲ್ ಆಗಿ ನಮ್ಮ ಅಕ್ಕ ಇಬ್ಬರು ಅಕ್ಕಂದರೆ ಆರತಿ ಮಾಡಿದ್ರು. ಆರತಿ ಮಾಡಿ ಫೋಟೋ ತೆಗೆಸ್ಕೊಂಡು ಫೈನಲ್ ಆಗಿ ಗುಡಿಗೆ ಕರ್ಕೊಂಡು ಹೋಗುವಂಥದ್ದು. ಗುಡಿಗೆ ಕರ್ಕೊಂಡೋಗಿ ಅಲ್ಲೂ ಕೂಡ ಒಂದು ಫೋಟೋನ ತೆಗೆಸ್ದ್ವಿ. ಫೈನಲ್ ಆಗಿ ಎಲ್ಲ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಮರುದಿನ ಕರಿ ಮಾಡ್ತಾರಲ್ವ, ಕರಿ ದಿನ ಕೂಡ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನೋಡಿ. ನಮ್ಮ ಪಿಳ್ಳೆ ಹೆಂಗೆ ಓಡಾಡ್ತಾ ಇದೆ ನೋಡಿ, ಹೆಂಗೆ ಓಡಾಡ್ತಾ ಇದೆ. ಅವ್ರ ಅಕ್ಕ ಬರ್ತಾ ಇದ್ದಾಳೆ, ಅಲ್ಲಿ ಅಕ್ಕ ಬರ್ತಾ ಇದ್ದಾಳೆ. ಬಂದ್ಲಕ್ಕಿ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಹೆಂಗೆ ಓಡ್ತಾಳೆ ನೋಡಿ. ಒಂದು ಕಡೆ ನಿಲ್ಲೋದಿಲ್ಲ. ಎಷ್ಟು ಮಾತಾಡ್ತಾಳೆ ಗೊತ್ತಾ. ಪಟ 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 ಅಂತ ಕ್ಲೀನಾಗಿ ಮಾತಾಡ್ತಾಳೆ. ಒಂದು ತೊದಲಲ್ಲ ಮಾತುಗಳನ್ನ ನೋಡಿ. ಇವಾಗ ಒಂದು ರೌಂಡ್ ಹೊಡೆದು ಇವಾಗ ಕಾಕನ ಹತ್ರ ಹೋಗ್ತಾಳೆ. ಕಾಕ ಅಲ್ಲಿ ಕುಂದ್ರಿಸು ಅಂತ. ಕಾಕ ಪಾಪ ಬ್ಯುಸಿ ಇದ್ದಾನೆ ಫೋನಲ್ಲಿ. ಬೇಡ ಬೀಳ್ತೀಯ ಅಂತ ಹೇಳ್ತಾನೆ. ಅವ್ರ ಚಿಕ್ಕಿ ಕಡೆ ಬಂದು ಇವಾಗ ಕಲ್ಲೋಗಿಗೆ ಹೋಗ್ತಾಳೆ. ಕಲ್ಲೋಗಿ ಆಟ ಆಡ್ತಾಳಂತೆ. ಕಲ್ಲೋಗಿತಾಳೆ ನೋಡಿ. ಎಷ್ಟು ತುಂಟಾಟ ಮಾಡ್ತಾಳೆ ಗೊತ್ತಾ. ತುಂಬ ಅಂದರೆ ತುಂಬ ತುಂಟಾಟ ಮಾಡ್ತಾಳೆ. ಫೈನಲ್ ಆಗಿ ಇದು ಮುಗಿಸ್ಕೊಂಡು ಕರಿ ಮುಗಿಸ್ಕೊಂಡ್ವಿ. ಊಟನೂ ಎಲ್ಲರೂ ಕೂಡ ಮಾಡಿದ್ವಿ. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ ಅವಳ ಆಟ ಏನು ಕಲ್ಲೆಸಿತಾ ಇದ್ದಾಳೆ ನೀರಲ್ಲಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.